ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ಲಯನ್ಸ್ ಕ್ಲಬ್ ಗಂಗಾವತಿ, ಭಾರತೀಯ ವೈದ್ಯಕೀಯ ಸಂಘ, ಭಾರತೀಯ ದಂತ ವೈದ್ಯಕೀಯ, ಜಗಜ್ಯೋತಿ ಬಸವೇಶ್ವರ ಟ್ರಸ್ಟ್, ಬಸವ ಜಯಂತಿ ಆಚರಣೆ ಸಮಿತಿ ಹಾಗೂ ನಗರಸಭೆ ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬಸವ ಜಯಂತಿ ಅಂಗವಾಗಿ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರ, ಔಷಧ ವಿತರಣೆ ಕಾರ್ಯಕ್ರಮ ನಗರಸಭೆ ಸಭಾಂಗಣದಲ್ಲಿ ಜರುಗಿತು. ಪೌರ ಕಾರ್ಮಿಕರಿಗೆ 6 ತಿಂಗಳಿಗೊಮ್ಮೆ ನಗರಸಭೆ ವತಿಯಿಂದ ಹೆಲ್ತ್ ಚೆಕಪ್ ಮಾಡಬೇಕಂತ ಸರ್ಕಾರ ಆದೇಶಗಳಿದ್ದರೂ 2 ರಿಂದ 3 ವರ್ಷ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರ ನಡೆಸದೆ ಕಾಲಹರಣ ಮಾಡಿದ ನಗರಸಭೆದವರು ಇಂದು ಲಯನ್ಸ್ ಕ್ಲಬ್ ವತಿಯಿಂದ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಔಷಧಗಳ ವಿತರಣೆ ಕಾರ್ಯಕ್ರಮ ಜರುಗಿತು. ಒಟ್ಟು ಪೌರ ಕಾರ್ಮಿಕರು 135 ಜನ ನೋಂದಣಿ ಮಾಡಿಸಿ ಗಂಗಾವತಿ ನಗರದ ಖ್ಯಾತಿ ವೈದ್ಯರಿಂದ ತಪಾಸಣೆ ಶಿಬಿರ ಜರುಗಿತು. ಗಂಗಾವತಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್, ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಗಳ ಜಮ್ಮಣ್ಣ ಐಲಿ, ಲಯನ್ಸ್ ಕ್ಲಬ್ಬಿನ ಖಜಾನ್ಸಿಗಾತ ಶಿವಪ್ಪ ಗಾಳಿ, ಐಡಿಎ ಗಂಗಾವತಿ ಡಾಕ್ಟರ್ ಚೈತನ್ಯ ಚಿನ್ವಾಲ್ ಅಧ್ಯಕ್ಷರು, ಡಾಕ್ಟರ್ ಕಿರಣ್ ಕುಮಾರ್ ಕಾರ್ಯದರ್ಶಿಗಳು, ಡಾಕ್ಟರ್ ಶ್ರೀನಿವಾಸ್ ಪಿ ಖಜಾನ್ಸಿಗಳು, ಐಎಂಎ ಗಂಗಾವತಿ ಡಾಕ್ಟರ್ ನಾಗರಾಜ್ ಕಾರ್ಯದರ್ಶಿಗಳು, ಡಾಕ್ಟರ್ ಭಾನು ಪ್ರಕಾಶ್ ಸಹ ಕಾರ್ಯದರ್ಶಿಗಳು, ಡಾಕ್ಟರ್ ಅರವಿಂದ್ ಖಜಾನ್ಸಿಗಳು, ಐಎಂಎ ಆಲ್ ಮೈತ್ರಿ ಗಂಗಾವತಿ ಡಾಕ್ಟರ್ ಅನಿತಾ ಜಿ, ಡಾಕ್ಟರ್ ಸಿಂಧು ಕಾರ್ಯದರ್ಶಿಗಳು, ಶ್ರೀಮತಿ ಬಸಮ್ಮ ಖಜಾನ್ಸಿ, ಡಾಕ್ಟರ್ ಅಕ್ಷತಾ ಸಹ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೌರ ಕಾರ್ಮಿಕರಿಗೆ ಚಿಕಿತ್ಸೆಯನ್ನು ನೀಡಲಾಯಿತು. ನಂತರ ಔಷಧಗಳು ಉಚಿತವಾಗಿ ವಿತರಿಸಲಾಗಿತ್ತು. ನಂತರ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಶಿವಕುಮಾರ್ ಮಾಲಿ ಪಾಟೀಲ್ ಅವರು ನಮ್ಮ ಸಿಬಿಎಸ್ ಪ್ರತಿನಿಧಿಯೊಂದಿಗೆ ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿ, ಭಾರತೀಯ ದಂತ ವೈದ್ಯಕೀಯ ಸಂಘ, ಬಸವೇಶ್ವರ ಟ್ರಸ್ಟ್ ಹಾಗೂ ಬಸವ ಜಯಂತಿ ಆಚರಣಾ ಸಮಿತಿ ಹಾಗೂ ನಗರಸಭೆ ವತಿಯಿಂದ ಪೌರ ಕಾರ್ಮಿಕರಿಗೆ ಹಾಗೂ ನಗರಸಭೆ CMC ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾಗಿ ನಮ್ಮ ಊರನ್ನು ಸ್ವಚ್ಛತೆ ಇಡುವಂಥ ಪೌರ ಕಾರ್ಮಿಕರ ಆರೋಗ್ಯವನ್ನು ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಬಸವ ಜಯಂತಿ ಅಂಗವಾಗಿ ಅವರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಜೊತೆಗೆ ಅವರಿಗೆ ಪ್ರತಿಯೊಬ್ಬರಿಗೂ TT ಇಂಜೆಕ್ಷನ್ ಮಾಡೋದು ಮತ್ತು ಸಕ್ಕರೆ ಶುಗರ್ ಚೆಕ್ ಮಾಡೋದು ಮತ್ತು BP ECGಯನ್ನು ಚೆಕ್ ಮಾಡೋದು ಮತ್ತು ಚರ್ಮ ರೋಗ, ಡೆಂಟಲ್ ಚೆಕಪ್ ಹಾಗೂ ಅವರಿಗೆ ಬೇರೆ ಬೇರೆ ರೋಗಗಳಿಗೆ ಕಣ್ಣಿನ ತೊಂದರೆ ಇದ್ದರೆ ಕಣ್ಣಿನ ತಪಾಸಣೆ ಮಾಡೋದಕ್ಕೆ ಅವಶ್ಯಕತೆ ಸರ್ಜರಿಯನ್ನು ಮಾಡಿಸುವಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಲಯನ್ಸ್ ಕ್ಲಬ್
ಭಾರತೀಯ ವೈದ್ಯಕೀಯ ಸಂಘ ಮತ್ತು IDA ಇದರಿಂದ ಹಮ್ಮಿಕೊಂಡಿದ್ದೇವೆ. ಇದು ನನ್ನ 4-5 ವರ್ಷದಿಂದನೂ ಇದೇ ಕಾರ್ಯಕ್ರಮ ಮಾಡಿದ್ವಿ ಮತ್ತು ಅದ ನಂತರ ಈಗ ಇವತ್ತು ಮಾಡಿದ ಮೇಲೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂದ್ಕೊಂಡಿದ್ದೇವೆ. ಆಮೇಲೆ ಒಳ್ಳೆಯ ಜನರಿಗೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ಊರಿನ ಆರೋಗ್ಯವನ್ನು ಕಾಪಾಡುವಂಥ ಪೌರ ಕಾರ್ಮಿಕರ ಒಂದು ಸೇವೆಯನ್ನು ಈ ಮೂಲಕ ಒದಗಿಸ್ತಾ ಇದ್ದೀವಿ ಅಂತ ನಮಗೆ ಖುಷಿ ಆಗ್ತದೆ. ಗಂಗಾವತಿ ಡಾಕ್ಟರ್ ಮಲ್ಲಂಗೌಡ ಪಾಟೀಲ್ ಪ್ರೆಸಿಡೆಂಟ್ ಅವರು ಮಾತಾಡ್ತಾ ಇರ್ಬೋದು. ಈ ಶಿಬಿರಕ್ಕೆ ಸಹಕಾರ ಮಾಡಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಪೌರ ಕಾರ್ಮಿಕರಿಗೂ ನಾವಿವತ್ತು ಆರೋಗ್ಯದ ತಪಾಸಣೆ ಬಗ್ಗೆ IMF ಪರವಾಗಿ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಾವು TT ಮತ್ತು BP, ಶುಗರ್, ECG ಮುಂತಾದ ಸೌಲಭ್ಯಗಳೊಂದಿಗೆ ನಾವು ಈ ಹೆಲ್ತ್ ಚೆಕಪ್ಪನ್ನು ನಡೆಸಿಕೊಡ್ತಾ ಇದ್ದೇವೆ. ಇವತ್ತಿನವರೆಗೂ ಈಗಿನವರೆಗೂ 130 ಪೇಷಂಟ್ಗಳನ್ನು ನಾವು ಎಲ್ಲರಿಗೂ ತಪಾಸಣೆ ಮಾಡಿ ಅವರಿಗೆ ಔಷಧಿಯನ್ನು ವಿತರಣೆ ಮಾಡಿದ್ದೇವೆ. ಹೆಲ್ತ್ ಚೆಕಪ್ ಕ್ಯಾಂಪ್ಗೆ ಸಹಕಾರ ಮಾಡಿದ ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಆದ ವಿರುಪತ್ತಪ್ಪನವರಿಗೆ ನಮ್ಮ IMF ಪರವಾಗಿ ಧನ್ಯವಾದಗಳು ಮಾಡಕತ್ತಿದೆ. ನಾವು ಸಂಘ ವಾಹನ ಚಾಲಕರು ಹೆಲ್ತ್ ಚೆಕಪ್ ಮಾಡಿಸ್ತಾ ಇದ್ದಾರೆ. ನಮಗೆ ಆ್ಯಕ್ಚುಲಿ 6 ತಿಂಗಳಿಗೆ ಒಂದ್ಸರಿ ಮಾಸ್ಟರ್ ಹೆಲ್ತ್ ಚೆಕಪ್ ಆಗಬೇಕು. ಕನಿಷ್ಠ ಒಂದು 2-3 ವರ್ಷದಿಂದ ಆಗಿದ್ದಿಲ್ಲ, ಈಗ ಮಾಡಿಸ್ತಾ ಇದ್ದಾರೆ. ಎಲ್ಲ ಪೌರ ಕಾರ್ಮಿಕರು ನಾವು ಮಾಡಿಸ್ತಾ ಇದ್ದೀವಿ ಹೆಲ್ತ್ ಚೆಕಪ್. ಯಾವ ರೀತಿ ಇದೆ ಇದನ್ನು ಶುಗರ್ ಟೆಸ್ಟ್ ಮಾಡಿಸಿದ್ದೀವಿ. ಮುಂದೆ ಏನೇನಿದೆ ನೋಡ್ಕೊಂಡು ಏನು ಬರೀ ಶುಗರ್ BP ಚೆಕಪ್ ಮಾಡ್ತಾರೆ, ಬೇರೆ ಏನಾದರೂ ಹೆಲ್ತ್ ಚೆಕಪ್ ಮಾಡ್ತಾರೆ? ಮಾಸ್ಟರ್ ಚೆಕಪ್ ಅಂದರೆ ನಮಗೆ ESI ಮತ್ತು ಇದು ECG, ಅಲ್ಟ್ರಾ ಸ್ಕ್ಯಾನು ಮತ್ತು ಐಸ್ ಚೆಕಪ್ಪು, ಡೆಂಟಿಸ್ಟ್ ಹಲ್ಲು ಬೆಳಗ್ಗೆ ಎದ್ದರೆ ಕಾರ್ಮಿಕರು ಹಲ್ಲು ಉಜ್ಜಿ ಬಂದಿರೋದಿಲ್ಲ, ಅವೆಲ್ಲ ಪ್ರತಿಯೊಂದು ಚೆಕಪ್ ಮಾಡಿಸ್ಬೇಕು. ಮತ್ತು ಮಹಿಳೆಯರಿಗೆ ಅಲ್ಟ್ರಾ ಸ್ಕ್ಯಾನು, CT ಸ್ಕ್ಯಾನು ಅವೆಲ್ಲ ಕೂಡ ಆಗಬೇಕು. ಬಟ್ ಈ ಎಷ್ಟು ಮಟ್ಟಿಗೆ ಏನೇನು ಮಾಡ್ತಾ ಇದ್ದಾರೆ ನಾನು ನೋಡಿಲ್ಲ. ನಾನು ಮಾತ್ರ ಬ್ಲಡ್ ಟೆಸ್ಟ್, ಶುಗರ್ ಇದು ಒಂದು ನಗರಸಭೆ ಸಿಬ್ಬಂದಿಗಳಿಗೆ ಅನ್ನೋದು ಬೇರೆ ಸಿಬ್ಬಂದಿಗೆ ಮಾತ್ರ ಇರ್ತದೆ. ಬಟ್ ನಾನು ಈಗ ಏನೇನು ಮಾಡ್ತಾ ಇದ್ದಾರೆ ಅಷ್ಟು ಮಾಹಿತಿ ಇಲ್ಲ. ನಾನು ಮಾತ್ರ ಈಗ ಶುಗರ್ ಟೆಸ್ಟ್ ಮಾಡಿಸಿದ್ದೀನಿ. ಏನಾಯ್ತು ಈಗ ಶುಗರ್ ಚೆಕಪ್ ಮೇಲೆ ಏನಾಯ್ತು? ಶುಗರ್ ಚೆಕಪ್ಪು ಮತ್ತು BP, ಹಾರ್ಟ್ ಬೀಟಿಂಗ್ ಚೆಕ್ ಮಾಡಿದ್ದಾರೆ. ಪಲ್ಸ್ ಚೆಕ್ ಮಾಡ್ಯಾರ? ನಾವು IMA ಗಂಗಾವತಿ ಲಯನ್ಸ್ ಕ್ಲಬ್ ಹಾಗೂ ಭಾರತೀಯ ಸಂಘ ಗಂಗಾವತಿ ಹಾಗೂ ಬಸವ ಜಯಂತಿ ಅಂತ ಇವರು ಕೂಡಿ ನಗರಸಭೆಯಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡೋದಂತ ಆಯೋಜಿಸಿದ್ದೀವಿ. ಇದರಲ್ಲಿ ಇವತ್ತು ಸರಾಸರಿ 130 ಜನ ರಿಜಿಸ್ಟರ್ ಮಾಡಿದ್ದಾರೆ. ಈ ಹೆಲ್ತ್ ಕ್ಯಾಂಪಲ್ಲಿ ಉಚಿತ ಮೆಡಿಸಿನ್ಗಳು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. TT ವ್ಯಾಕ್ಸಿನೇಷನ್ ಮಾಡ್ತಾಯಿದ್ವಿ. ಯೂಶಲಿ ಏನಾಗ್ತಾರೆ, ವರ್ಕರ್ಸು ಪೌರ ಕಾರ್ಮಿಕರೆಲ್ಲ ಹೊರಗಡೆ ಕೆಲಸ ಮಾಡ್ತಿರ್ತಾರೆ, ಕಬ್ಬಣ ಎಲ್ಲ ಟಚ್ಚಲ್ಲಿ ಕೆಲಸ ನೀವು ಮರ್ಬಿಟ್ರೆ TT ವ್ಯಾಕ್ಸಿನ್ ಹಾಕ್ಸ್ಕೊಂಡು ಸೊ ಪ್ರತಿ 5 ವರ್ಷಕ್ಕೊಮ್ಮೆ TT ವ್ಯಾಕ್ಸಿನ್ ಹಾಕ್ಸ್ಕೊಂಡು ಹೋಗಬೇಕಾಗಿತ್ತು. ಎಲ್ರಿಗೂ ಕೂಡ ನಾವು TT ವ್ಯಾಕ್ಸಿನ್ ಹಾಕಿದ್ವಿ. ಹೆಲ್ತ್ ಕ್ಯಾಂಪ್ ಮಾಡಿದ್ರೆ ಮೇನ್ ಯೂಸ್ ಏನಪ್ಪ ಅಂದರೆ ನಮಗೆ ನಾರ್ಮಲಾಗಿ ಗೊತ್ತಾಗದಂಥ ತೊಂದರೆಗಳು, ಎಕ್ಸಾಂಪಲು ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಇದನ್ನು ನಾವು ಬೇಗ ಡಿಟೆಕ್ಟ್ ಮಾಡಿಬಿಟ್ಟಂದರೆ ಅದಕ್ಕೆ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ತೊಂದರೆಗಳು ಆಗೋಲ್ಲ. ಎಷ್ಟೊಂದು ಜನ ಸ್ಟ್ರೋಕ್ ಆಗಿ ಬರ್ತಾರೆ, ಹಾರ್ಟ್ ಪ್ರಾಬ್ಲಮ್ ಆಗಿ ಬರ್ತಾರೆ, ಕಿಡ್ನಿ ಪ್ರಾಬ್ಲಮ್ ಆಗಿ ಬರ್ತಾರೆ. ಚೆಕ್ ಮಾಡ್ತಿದ್ರೆ BP 120, 180, 200 ಇರುತ್ತೆ. ಯಾಕಂದರೆ ಮೊದಲಿಂದ ಅವ್ರು ಚೆಕ್ ಮಾಡಿರಲ್ಲ. ಈ ಥರ ಹೆಲ್ತ್ ಕ್ಯಾಂಪ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತಪ್ಪ ಅಂದರೆ ಈ ಥರ ಮೊದಲೇ ಗೊತ್ತಾಗುವಂಥ ತೊಂದರೆಗಳನ್ನು ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಯೂಸ್ ಆಗುತ್ತೆ. ಅದೇ ರೀತಿ ಲಯನ್ಸ್ ಐ ಹಾಸ್ಪಿಟಲಿಂದಲೂ ಕೂಡ ನಾವು ರಿಜಿಸ್ಟರ್ ಮಾಡ್ತೀವಿ. ದಂತ ವೈದ್ಯಕೀಯ ಸಂಘದ ಪ್ರೆಸಿಡೆಂಟ್ ಆಗಿ ಹಮ್ಮಿಕೊಂಡಿರುವ ಭಾರತೀಯ ವೈದ್ಯಕೀಯ ಸಂಘ ಲಯನ್ಸ್ ಕ್ಲಬ್ ವೈದ್ಯಕೀಯ ಪೌರ ಕಾರ್ಮಿಕರ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ಮಂದಿಯನ್ನು ನಾವು ಪರೀಕ್ಷೆ ಮಾಡಿ ಅವರಿಗೆ ಇರುವಂಥ ಸಮಸ್ಯೆಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿದ್ದೇವೆ. ಸಾಕಷ್ಟು ಜನ ಇಲ್ಲಿ ತಮ್ಮ ಹಲ್ಲಿನ ಸಮಸ್ಯೆಗಳನ್ನು ನಿರ್ಲಕ್ಷಿಸುತ್ತಾರೆ. ಅವರಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನು ಹೇಳಿ ಅವರಿಗಿರುವ ಸಮಸ್ಯೆಯನ್ನು ನಾವು ಬರೆದುಕೊಟ್ಟು ಇಲ್ಲಿ ಸಂಪೂರ್ಣ ಚಿಕಿತ್ಸೆಯಂತೂ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇದು ಹೆಲ್ತ್ ಚೆಕಪ್ ಕ್ಯಾಂಪ್ ಇರೋದ್ರಿಂದ ಅವರಿಗೆ ಅದ್ರ ಬಗ್ಗೆ ಹೇಳಿ ನಮ್ಮ ಸಂಘದ ವತಿಯಿಂದ ಅವರಿಗೆ ಎಷ್ಟು ಸಾಧ್ಯ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಏನು ಕಡಿಮೆ ದರದಲ್ಲಿ ಮಾಡಿಕೊಡಲು ನಾವು ಅವರಿಗೆ ಸಹಾಯವನ್ನು ಮಾಡ್ತೀವಿ. ಎಲ್ರಿಗೂ ಹೆಲ್ತ್ ಚೆಕಪ್ ಇನ್ನಿತರ ಎಲ್ಲ ಹಲವಾರು ಚೆಕಪ್ಗಳನ್ನು ಮಾಡೋದಕ್ಕೆ ಮನಸ್ಸು ಪಡೆದ ಭಾಳ ಶ್ರಮ ಪಡಿತಾರೆ. ಎಲ್ಲ ಡಾಕ್ಟರ್ಸ್ ಬಂದಿದ್ದಾರೆ, ಎಲ್ಲ ನರ್ಸ್ಗಳು ಬಂದಿದ್ದಾರೆ. ಎಲ್ಲ ಆಲ್ ಫ್ಯಾಮಿಲಿ ಅವ್ರು ಬಂದು ಒಂಥರ ಫ್ಯಾಮಿಲಿ ಥರ ಎಲ್ಲ ನಮಗೆ ಚೆಕಪ್ ಮಾಡಿದ್ದಾರೆ. ಭಾಳ ಧನ್ಯವಾದಗಳು.
ಈಗ ಅದು ಎಲ್ಲ ಹಚ್ಚಿದ್ರಲ್ಲಮ್ಮ, ಅದು ಏನು ತೋರಿಸೋದಲ್ಲಿ ಇದು ಲೆನ್ಸ್ ಒಳಗೆ? ಹಾಂ, ಇಸಿ ಹೃದಯ ಬಡಿತ ಯಾವ್ಯಾವ ಈ ಥರ ಇದ್ದಾವೆ, ಈಗ ಪ್ರಾಬ್ಲಮ್ಸ್ ಯಾವ ಥರ ಕಂಡುಹಿಡಿಬೋದು, ಏನು ಪ್ರಾಬ್ಲಮ್ ಇದೆ ಅಂತ ನಾವು ಕಂಡುಹಿಡಿಬೋದು. ಇದು ಹಚ್ಚಿದ್ರಿಂದ ಅದು ಮೈಯಲ್ಲೇ ಏನಿದೆ ಹಾರ್ಟಲ್ಲಿ ವೇವ್ಸ್ ಯಾವ ಥರ ಮೂವ್ ಆಗ್ತಿದ್ದಾವ ಅಂತದನ್ನ ತೋರಿಸುತ್ತದೆ. ವೇವ್ಸ್ ರಿದಮ್ ಯಾವ ಥರ ಇದ್ದಾವೆ, ಎಕ್ಸರ್ವೇಷನ್ ಕರೆಕ್ಟ್ ಇದೆನಾ ಇಲ್ಲ ಅಂತ ಅದ್ರಲ್ಲಿ ತೋರಿಸುತ್ತೆ. ನಿನಗೆ ಬಿ ಪಿ ಮತ್ತು ಬಿ ಪಿ ಶುಗರು ಎರಡು ಚೆಕ್ ಮಾಡತ್ತದಾರೆ. ಹಾಂ, ಯಾವುದಿದೆ ಅಂತ ಹೇಳಿದ್ರಿ ಈಗ? ಇನ್ನೂ ಹೋಗಿಲ್ಲ. ಈಗ ಇವ್ರು ಚೀಟಿ ಮಾಡಿ ಕೊಡ್ತಿದಾರ, ತೋರ್ಸ್ಕೊಂಡು ಅಲ್ಲಿ ಮುಂದೆ ಹೋಗ್ಬೇಕು. ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತೇಳಿ. ನಾವು ನಗರಸಭೆ ಸಿಬ್ಬಂದಿ ಪೌರ ಕಾರ್ಮಿಕರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಪೌರ ಕಾರ್ಮಿಕರಿಗೆ ಹೆಲ್ತ್ ಚೆಕಪ್ ಅಂತ ಕರೆದಿದ್ದಾರೆ. ಎಲ್ಲ ಇವತ್ತು ಚೆಕಪ್ಪು, ಹಾಲಿನ ಚೆಕಪ್ ಆಗಲಿ ಮತ್ತು ಸ್ಕಿನ್ನು, ಹಲವಾರು ರೀತಿಯ ECG, ಬ್ಲಡ್ ಚೆಕಪ್ಪು, BP ಇವೆಲ್ಲ ಚೆಕ್ ಮಾಡಿಸಿದ್ದಾರೆ. ಜೊತೆಗೆ ಮೆಡಿಸಿನ್ ಕೂಡ ಕೊಡ್ತಿದ್ದಾರೆ. ಇದಕ್ಕೆ ಚೆಕ್ ಮಾಡ್ಸಕ್ಕೆ ಬಂದಿದ್ದೀವಿ. ಇನ್ನು ಇದು ಎರಡು ಚೆಕಪ್ ಆದಮೇಲೆ ಡಾಕ್ಟ್ರ್ ಹತ್ರ ಹೋಗ್ಬೇಕು. ಅವ್ರಿನ್ನ ಏನೇ ಹೇಳ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. 10 ಜನಕ್ಕೆ ಚಿಕಿತ್ಸೆ ಚೆಕಪ್ ಮಾಡಿಕೊಂಡು ಅದಕ್ಕೆ ಉಚಿತ ಚಿಕಿತ್ಸೆ ಮಾಡೋ ಪ್ಲಾನ್ ಕೂಡ ಇದೆ. ಡಾಕ್ಟರ್ ನಾಗರಾಜ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಭಾರತೀಯ ವೈದ್ಯಕೀಯ ಸಂಘದ ಸೆಕ್ರೆಟರಿ.